ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಭಾನುವಾರ ಬಂದರೆ ಸಾಕು ಬಾಡೂಟ ಪ್ರಿಯರಿಗೆ ಚಿಕನ್ ಇಲ್ಲದೆ ಹೋದರೆ ಊಟನೇ ಸೇರಲ್ಲ. ಆದರೆ ಕಳೆದ ಕೆಲವು ದಿನಗಳಿಂದ ಚಿಕನ್ ರೇಟ್ ಕೇಳಿದರೆ ಎಲ್ಲರೂ ಬೆಚ್ಚಿ ಬೀಳ್ತಿದ್ದಾರೆ. ಮೊನ್ನೆವರೆಗೂ 200 ರೂಪಾಯಿ ಆಸುಪಾಸಿನಲ್ಲಿದ್ದ 1 ಕೆಜಿ ಚಿಕನ್ ಬೆಲೆ ಈಗ ನೋಡ್ತಾ ಇದ್ದಂಗೆ 300-360 ರೂಪಾಯಿ ಗಡಿ ದಾಟಿದೆ. ಅರೆ, ಏಕಾಏಕಿ ಯಾಕೆ ಹೀಗೆ ರೇಟ್ ಜಾಸ್ತಿ ಆಗ್ತಾ ಇದೆ? ಚಳಿಗಾಲ ಅಂತಾನಾ ಅಥವಾ ಇದರ ಹಿಂದೆ ಬೇರೆ ಏನಾದರೂ ದೊಡ್ಡ ಕಾರಣ ಇದೆಯಾ? ಅಸಲಿ ವಿಷಯ ಏನಪ್ಪ ಅಂದರೆ, ನೆರೆಯ ತಮಿಳುನಾಡಿನಲ್ಲಿ ನಡೀತಾ ಇರೋ ಒಂದು ಭಾರೀ ಹೋರಾಟ ನಮ್ಮ ಬಾಡೂಟಕ್ಕೆ ಬಿಸಿ ಮುಟ್ಟಿಸಿದೆ. ಹಾಗಾದರೆ ಏನಿದು ಕೋಳಿ ಫಾರಂ ಮಾಲೀಕರ ಸ್ಟ್ರೈಕ್? ಜನವರಿ 21ಕ್ಕೆ ಏನಾಗುತ್ತೆ? ಇದೆಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ಎಳೆಯಾಗಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ವಿಷಯ ಏನಪ್ಪಾ ಅಂದರೆ, ತಮಿಳುನಾಡಿನ ಪಲ್ಲಡಂ, ಈರೋಡ್ ಮತ್ತು ತಿರುಪೂರ್ ಭಾಗದ ಕೋಳಿ ಸಾಕಾಣಿಕೆದಾರರು ಜನವರಿ 1, 2026ರಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಆರಂಭಿಸಿದ್ದಾರೆ. ನಾವು ಇನ್ಮುಂದೆ ಕೋಳಿ ಸಾಕಲ್ಲ, ಕಂಪನಿಗಳಿಗೆ ಕೋಳಿ ಕೊಡಲ್ಲ ಅಂತ 19,000ಕ್ಕೂ ಹೆಚ್ಚು ರೈತರು ಪಟ್ಟು ಹಿಡಿದು ಕೂತಿದ್ದಾರೆ. ಕರ್ನಾಟಕಕ್ಕೆ, ಅದರಲ್ಲೂ ಬೆಂಗಳೂರಿಗೆ ಅತಿ ಹೆಚ್ಚು ಬ್ರಾಯ್ಲರ್ ಕೋಳಿ ಬರೋದೇ ತಮಿಳುನಾಡಿನಿಂದ. ಅಲ್ಲಿ ರೈತರು ಪ್ರೊಡಕ್ಷನ್ ನಿಲ್ಲಿಸ್ತಾ ಇದ್ದಂಗೆ ಇಲ್ಲಿ ಸಪ್ಲೈ ಕಟ್ ಆಗಿದೆ. ಡಿಮ್ಯಾಂಡ್ ಜಾಸ್ತಿ ಇದ್ದು ಸಪ್ಲೈ ಕಡಿಮೆ ಆದರೆ ಏನಾಗುತ್ತೆ? ಬೆಲೆ ಗಗನಕ್ಕೇರುತ್ತೆ. ಅದೇ ಇಲ್ಲೂ ನಡೆದಿದೆ. ಬಿಡಿಗಾಸು ಇನ್ಮುಂದೆ ನಡೆಯಲ್ಲ, ಕೋಳಿ ಸಾಕಾಣಿಕೆದಾರರ ತಿರುಗೇಟು. ಈ ಗಲಾಟೆಗೆ ಮುಖ್ಯ ಕಾರಣ ಕಾರ್ಪೊರೇಟ್ ಕಂಪನಿಗಳು ಕೊಡ್ತಾ ಇರೋ ಬಿಡಿಗಾಸು. ಹೌದು, ಕೋಳಿ ಸಾಕುವ ರೈತರಿಗೆ ಖಾಸಗಿ ಕಂಪನಿಗಳು 1 ಕೆಜಿ ಬ್ರಾಯ್ಲರ್ ಕೋಳಿಗೆ ಕೇವಲ 6.5 ರೂಪಾಯಿ ಕೊಡ್ತಾ ಇವೆ. ನಾಟಿ ಕೋಳಿಗೆ ಕೆಜಿಗೆ 15 ರೂಪಾಯಿ ನೀಡ್ತಾ ಇದ್ರೆ, ಇತ್ತ ಕೌಜಗ ಹಕ್ಕಿ ಅಥವಾ ಗೌಜುಗ ಹಕ್ಕಿಗೆ ಕೆಜಿಗೆ 3 ರೂಪಾಯಿ ನೀಡ್ತಾ ಇವೆ. ಕಳೆದ 5-6 ವರ್ಷಗಳಿಂದ ಇದೇ ದರ ಇದೆ. ಕರೆಂಟ್ ಬಿಲ್, ಕಾರ್ಮಿಕರ ವೆಚ್ಚ, ಫಾರ್ಮ್ಗಳಲ್ಲಿ ಬಳಸುವ ತೆಂಗಿನ ಹೊಟ್ಟಿನ ಬೆಲೆ ಎಲ್ಲವೂ ಡಬಲ್ ಆಗಿದೆ. ಆದರೆ ಕಂಪನಿಗಳು ಮಾತ್ರ ನಮಗೆ ಕೊಡೋ ರೇಟ್ ಏರಿಕೆ ಮಾಡ್ತಿಲ್ಲ ಅನ್ನೋದು ರೈತರ ಆಕ್ರೋಶ. ಈಗ ರೈತರು ಹೇಳ್ತಾ ಇರೋದು ಇಷ್ಟೇ: ನಮಗೆ ಹಳೆ ರೇಟ್ ವರ್ಕೌಟ್ ಆಗಲ್ಲ. 1 ಕೆಜಿ ಬ್ರಾಯ್ಲರ್ ಕೋಳಿ ಸಾಕಿದ್ರೆ ನಮಗೆ 20 ರೂಪಾಯಿ ಕೂಲಿ ಕೊಡಿ, ನಾಟಿ ಕೋಳಿಗೆ 25 ರೂಪಾಯಿ ಕೊಡಿ, ಕೌಜುಗ ಹಕ್ಕಿಗೆ 7 ರೂಪಾಯಿ ಕೊಡಿ, ಇಲ್ಲಾಂದ್ರೆ ನಾವು ಇನ್ಮುಂದೆ ಇವನ್ನ ಸಾಕೋದೇ ಇಲ್ಲ ಅಂತ ಕಡ್ಡಿ ಮುರಿದ ಹಾಗೆ ಹೇಳಿದ್ದಾರೆ. ರೈತ ನಾಯಕರು ಅರೆಸ್ಟ್, ಉರಿಯುವ ಬೆಂಕಿಗೆ ತುಪ್ಪ. ಸ್ನೇಹಿತರೆ, ವಿಷಯ ಇಷ್ಟಕ್ಕೆ ನಿಂತಿಲ್ಲ. ಈ ಮುಷ್ಕರ ಈಗ ತಮಿಳುನಾಡಿನಲ್ಲಿ ಉಗ್ರ ಸ್ವರೂಪ ಪಡ್ಕೊಂಡಿದೆ. ಮುಷ್ಕರದ ನೇತೃತ್ವ ವಹಿಸಿದ್ದ ರೈತ ನಾಯಕ ಈಸನ್ ಮುರುಗಸ್ವಾಮಿ ಸೇರಿದಂತೆ 10 ಪ್ರಮುಖರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಂಪನಿಗಳ ಗಾಡಿಗಳನ್ನು ತಡೆದಿದ್ದಾರೆ, ಬೆದರಿಕೆ ಹಾಕಿದ್ದಾರೆ ಅನ್ನೋದು ಬ್ರಾಯ್ಲರ್ ಕಂಪನಿಗಳ ಆರೋಪ. ಆದರೆ ರೈತರು ಹೇಳ್ತಾ ಇರೋದೇ ಬೇರೆ. ಜನವರಿ 21ರಂದು ಸರ್ಕಾರದ ಜೊತೆಗೆ ಮಾತುಕತೆ ಇದೆ. ಅದನ್ನು ತಪ್ಪಿಸೋಕೆ ಕಂಪನಿಗಳು ಈ ರೀತಿ ಸುಳ್ಳು ಕೇಸ್ ಹಾಕಿ ನಮ್ಮ ನಾಯಕರನ್ನ ಜೈಲಿಗೆ ಹಾಕಿಸಿದ್ದಾರೆ ಅಂತ ರೈತರು ಆರೋಪ ಮಾಡಿದ್ದಾರೆ. ಇದರಿಂದ ರೊಚ್ಚಿಗೆದ್ದ ಸಾವಿರಾರು ರೈತರು ತಿರುಪೂರ್ ಉಪವಾಸ ಸತ್ಯಾಗ್ರಹ ಶುರು ಮಾಡಿದ್ದಾರೆ. ನಮ್ಮ ನಾಯಕರನ್ನ ಬಿಡುಗಡೆ ಮಾಡೋವರೆಗೂ, ನಮ್ಮ ಬೇಡಿಕೆ ಈಡೇರೋವರೆಗೂ ಮುಷ್ಕರ ನಿಲ್ಲಲ್ಲ ಅಂತ ಶಪಥ ಮಾಡಿದ್ದಾರೆ. ಬೆಂಗಳೂರಲ್ಲಿ ಗಗನಕ್ಕೇರಿದ ಚಿಕನ್ ದರ. ಆ ಕಡೆ ತಮಿಳುನಾಡಿನಲ್ಲಿ ಸ್ಟ್ರೈಕ್ ಜೋರಾಗಿದ್ರೆ, ಈ ಕಡೆ ಕರ್ನಾಟಕದ ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆ ಜೋರಾಗಿದೆ. ಡಿಸೆಂಬರ್ನಲ್ಲಿ 220ರಿಂದ 240, 260 ರೂಪಾಯಿ ಇದ್ದ ಸ್ಕಿನ್ ಔಟ್ ಚಿಕನ್ ಬೆಲೆ ಈಗ ಬೆಂಗಳೂರಿನ ಕೆಲವು ಕಡೆ 360 ರೂಪಾಯಿವರೆಗೂ ಏರಿಕೆಯಾಗಿದೆ. ಕೇವಲ ಬ್ರಾಯ್ಲರ್ ಅಷ್ಟೇ ಅಲ್ಲ, ಲೈವ್ ಬರ್ಡ್ ರೇಟ್ ಕೂಡ ಫಾರ್ಮ್ಗಳಲ್ಲೇ 152 ರೂಪಾಯಿಗೆ ಏರಿಕೆಯಾಗಿದೆ. ಇದರಿಂದ ಹೋಟೆಲ್ ಊಟದ ದರ ಕೂಡ ಹೆಚ್ಚಾಗೋ ಸಾಧ್ಯತೆ ಇದೆ. ಹಾಗಾದ್ರೆ ಮುಂದೇನು? ಜನವರಿ 21ಕ್ಕೆ ಏನಾಗುತ್ತೆ ಕ್ಲೈಮ್ಯಾಕ್ಸ್? ಈಗ ಎಲ್ಲರ ಕಣ್ಣಿರೋದು ಜನವರಿ 21ರ ಮೇಲೆ. ಪರಿಸ್ಥಿತಿ ದಿನೇ ದಿನೇ ಕೈಮೀರ್ತಾ ಇರೋದನ್ನು ನೋಡಿ ತಮಿಳುನಾಡು ಸರ್ಕಾರ ಮಧ್ಯ ಪ್ರವೇಶಿಸಿದೆ. ಬ್ರಾಯ್ಲರ್ ಕಂಪನಿಗಳು, ರೈತರು ಮತ್ತು ಸರ್ಕಾರದ ಅಧಿಕಾರಿಗಳ ನಡುವೆ ತ್ರಿಪಕ್ಷೀಯ ಮಾತುಕತೆ ನಿಗದಿಯಾಗಿದೆ. ಒಂದು ವೇಳೆ ಕಂಪನಿಗಳು ರೈತರ ಬೇಡಿಕೆ ಒಪ್ಪಿ ರೇಟ್ ಜಾಸ್ತಿ ಮಾಡಿದರೆ ಮುಷ್ಕರ ವಾಪಸ್ ಪಡಿಬಹುದು. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಚಿಕನ್ ಸಿಗೋದೇ ಮತ್ತಷ್ಟು ಕಷ್ಟ ಆಗಬಹುದು ಅಥವಾ ಬೆಲೆ ಇನ್ನೂ ಜಾಸ್ತಿ ಆಗಬಹುದು. ಒಂದೊಮ್ಮೆ ಮುಷ್ಕರ ಹಿಂಪಡೆದಿದ್ರೂ ದರ ಸಾಮಾನ್ಯ ಸ್ಥಿತಿಗೆ ಮರಳೋಕೆ ಇನ್ನೂ 2-3 ತಿಂಗಳು ಬೇಕು. ಕಾರಣ ಇಷ್ಟೇ: ಕೋಳಿಯನ್ನ ಏಕಾಏಕಿ ಉತ್ಪಾದನೆ ಮಾಡೋದಿಕ್ಕಾಗಲ್ಲ. ಫಾರ್ಮ್ಗಳಲ್ಲಿ ಹೊಸದಾಗಿ ಮರಿಬಿಟ್ಟು ಅವು ದೊಡ್ಡ ಆದ್ಮೇಲೆನೆ ಮಾರುಕಟ್ಟೆಗೆ ಬರೋದು. ಹಾಗಾಗಿ ಸದ್ಯಕ್ಕಂತೂ ದರ ಇಳಿಕೆ ಆಗಲ್ಲ. ಸ್ನೇಹಿತರೆ, ನೀವೇ ಯೋಚನೆ ಮಾಡಿ,
ಕೇವಲ ಕೋಳಿ ಮರಿ ಫೀಡ್ಸ್ ಕೊಟ್ಟು ಕೋಟಿ ಕೋಟಿ ಲಾಭ ಮಾಡೋ ಕಂಪನಿಗಳು ಅದನ್ನ ರಾತ್ರಿ ಹಗಲು ಕಷ್ಟಪಟ್ಟು ಸಾಕುವ ರೈತನಿಗೆ ಕೆಜಿಗೆ ಕೇವಲ 6.5 ರೂಪಾಯಿ ಕೊಡೋದು ಎಷ್ಟು ಸರಿ? ಬೆಲೆ ಏರಿಕೆಯಿಂದ ಗ್ರಾಹಕರಿಗೂ ಕಷ್ಟ, ಸರಿಯಾದ ಬೆಲೆ ಸಿಗದೆ ರೈತರಿಗೂ ಕಷ್ಟ. ಈ ಸಮಸ್ಯೆಗೆ ಪರಿಹಾರ ಏನು? ನಿಮ್ಮ ಪ್ರಕಾರ ರೈತರು ಕೇಳ್ತಾ ಇರೋದು ನ್ಯಾಯನ ಅಥವಾ ಇದರಿಂದ ಸಾಮಾನ್ಯ ಜನರಿಗೆ ತೊಂದರೆ ಆಗ್ತಾ ಇದೆಯಾ? ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಿಕನ್ ಪ್ರಿಯ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖ ಅಪ್ಡೇಟ್ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.